ಚಾಕ್ಲೇಟ್ ಆಸೆ ತೋರಿಸ್ತಾರಲ್ವಾ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಈ ಚಾಕ್ಲೇಟ್ ಕೊಡೋದು ಜಸ್ಟ್ ಚೇಂಜ್ ದಟ್ ಇನ್ ಯೋರ್ ಮೈಂಡ್ ಆಸ್ ನಾನು ಒಂದು ಸಿಗರೆಟ್ ಕೊಡ್ತೀನಿ ಅಂತ, ಆಮೇಲೆ ಬಿಡಿಸೋಕೆ ತುಂಬ ಕಷ್ಟ. ದಟ್ ಈಸ್ ದ ಪವರ್ ಆಫ್ ಹೈ ಶುಗರ್ ಇನ್ ಸ್ಮಾಲ್ ಚಿಲ್ಡ್ರನ್. ಇಟ್ ಈಸ್ ವೆರಿ ಟಾಕ್ಸಿಕ್. ಬೆಲ್ಲ ಹಾಕ್ತೀವಿ, ಡೇಟ್ಸ್ ಪೌಡರ್ ಹಾಕ್ತೀವಿ, ಅದರಲ್ಲೆಲ್ಲ ಶುಗರ್ ಇದೆ. ಚಿಕ್ಕ ಮಕ್ಕಳಿಗೆ ಶುಗರ್ ತಗೊಂಡಿದ್ರೆ ಅವ್ರದ್ದು ಮೆಟಬಾಲಿಸಮ್ ಚೇಂಜ್ ಆಗುತ್ತೆ. ಅವರಲ್ಲಿ ಎಸ್ಪೆಷಲಿ ಈ ಶುಗರ್ ಟೈಪ್ ಐಟಮ್ಸ್ ಕೊಟ್ಟಿದ್ರೆ ಇನ್ನೂ ವರ್ಸ್ ಆಗ್ತಾರೆ. ಮ್ಯಾಮ್, ಶುಗರ್ ಇಸ್ ಡೇಂಜರಸ್ ಅಂತ ನಮಗೆ ನಾವು ದೊಡ್ಡವರಾದ್ಮೇಲೆ ನಮಗೆ ಗೊತ್ತಾಗ್ತಿದೆ. ಚಿಕ್ಕವ್ರು ಇರಬೇಕಾದ್ರೆ ನಾವು ಸಿಕ್ಕಾಪಟ್ಟೆ ಚಾಕ್ಲೇಟ್ಸ್ ಎಲ್ಲ ತಿಂದಿದ್ದೀವಿ. ಸೊ ಪೇರೆಂಟ್ಸ್ ಪ್ಲೇ ಅ ಮೇಜರ್ ರೋಲ್ ಹಿಯರ್. ಮಕ್ಕಳು ಹಠ ಮಾಡ್ತಾರೆ ಅಂತನೋ ಅಥವಾ ಊಟ ಮಾಡಲ್ಲ, ಊಟ ಮಾಡುವ ಆಮೇಲೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಈ ರೀತಿ ಚಾಕ್ಲೇಟ್ ಆಸೆ ತೋರಿಸ್ತಾರಲ್ವಾ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ತುಂಬ ಒಳ್ಳೆ ಕ್ವೆಶ್ಚನ್ ನೀವು ಕೇಳಿದ್ರಿ. ಯಾಕಂದರೆ ಡೈಲಿ ನಮ್ಮ ಒ ಪಿ ಡಿಯಲ್ಲಿ ಇದನ್ನೇ ನೋಡ್ತೀವಿ. ಮೇಡಮ್, ನಾವು ಹೇಳ್ತೀವಿ ಊಟ ಮಾಡಿದ ತಕ್ಷಣ ನಾನು ನಿಮಗೆ ಚಾಕ್ಲೇಟ್ ಕೊಡ್ತೀನಿ, ವ್ಯಾಕ್ಸಿನೇಷನ್ ಆದ ತಕ್ಷಣ ನಾನು ಚಾಕ್ಲೇಟ್ ಕೊಡ್ತೀನಿ, ಮೇಡಮ್ ಕೊಡ್ತಾರೆ. ನಾನು ಹೇಳ್ತೀನಿ, ಯಾಕೆ ಸುಳ್ಳು ಹೇಳ್ತೀರಾ, ನಾನು ಚಾಕ್ಲೇಟ್ ಕೊಡೋದಿಲ್ಲ, ನಾನು ಪೆನ್ಸಿಲ್ ಕೊಡ್ತೀನಿ, ಬೇಕಾದರೆ ಸ್ಟಿಕ್ಕರ್ ಹಾಕ್ತೀನಿ ಅಂತ. ಸೊ ಈ ಚಾಕ್ಲೇಟ್ ಕೊಡೋದು ಜಸ್ಟ್ ಚೇಂಜ್ ದಟ್ ಇನ್ ಯೋರ್ ಮೈಂಡ್ ಆಸ್ ನಾನು ಒಂದು ಸಿಗರೆಟ್ ಕೊಡ್ತೀನಿ ಅಂತ. ವಿಲ್ ಯು ಡೂ ದ್ಯಾಟ್? ಇಲ್ಲ ಅಲ್ವಾ? ಇಟ್ ಈಸ್ ದ ಸೇಮ್ ಥಿಂಗ್, ನೋ ಡಿಫ್ರೆನ್ಸ್. ಊಟ ಆದಮೇಲೆ ನಿಮಗೆ ಒಂದು ಸಿಗರೆಟ್ ಕೊಡ್ತೀನಿ, ಆಯಿತು ಪರವಾಗಿಲ್ಲ, ಒಂದು ಸಿಗರೆಟ್ ಅಲ್ವಾ ತೊಗೊಳ್ಳಿ ಅಂತ ನಾವು ಯಾವತ್ತೂ ಹೇಳಲ್ಲ. ಯಾಕಂದರೆ ನಮ್ಗೆ ಗೊತ್ತಿದೆ ಅದ್ರದ್ದು ಡ್ಯಾಮೇಜ್ ಎಷ್ಟು ಆಗುತ್ತೆ ಅಂತ. ಆ್ಯಂಡ್ ಸೆಕೆಂಡ್ಲಿ ಅದು ಅಡಿಕ್ಷನ್ ಆಗುತ್ತೆ, 1ರಿಂದ 20 ಆಗುತ್ತೆ, ಆಮೇಲೆ ಬಿಡಿಸೋಕೆ ತುಂಬ ಕಷ್ಟ. ದಟ್ ಈಸ್ ದ ಪವರ್ ಆಫ್ ಹೈ ಶುಗರ್ ಇನ್ ಸ್ಮಾಲ್ ಚಿಲ್ಡ್ರನ್. ಇಟ್ ಈಸ್ ವೆರಿ ಟಾಕ್ಸಿಕ್. ಓಕೆ, ಇವಾಗ ನೀವು ಕೇಳ್ಬೋದು ನಮಗೆ ಏನದು ಟಾಕ್ಸಿಸಿಟಿ ಮ್ಯಾಮ್, ನಾವೆಲ್ಲ ತಿಂದಿದ್ದೀವಲ್ವಾ ಅಂತ. ಕರೆಕ್ಟ್. ಆ ಕಾಲದಲ್ಲಿ ಅಷ್ಟು ಹೈ ಶುಗರ್ ನಮಗೆ ಸಿಗ್ತಾ ಇರಲಿಲ್ಲ. ಬಟ್ ರೈಟ್ ನಾವು ವಿ ಆರ್ ಇನ್ ದ ಏಜ್ ಆಫ್ ಅಲ್ಟ್ರಾ ಪ್ರೊಸೆಸ್ಡ್ ಶುಗರ್ ಸಾಲ್ಟ್ ಫುಡ್. ಸೊ ಈ ಟೈಮಲ್ಲಿ ಒಂದು ಪ್ಯಾಕೆಟ್ ಓಪನ್ ಮಾಡಿದರೆ ಸಾಕು, ಅದರಲ್ಲಿ ಇಟ್ಸ್ ಫುಲ್ ಆಫ್ ಸಾಲ್ಟ್ ಆ್ಯಂಡ್ ಶುಗರ್ ಅನ್ನೋದು ನಮಗೆ ಕಾಣಲ್ಲ. ನಾವು ಬರೀ ನೋಡ್ತೀವಿ, ಓ ಇದರಲ್ಲಿ ಫ್ಯಾಟ್ ಇಲ್ಲ, ಇದು ಲೀನ್ ಫ್ಯಾಟ್, ಇದು ಟ್ರಾನ್ಸ್ ಫ್ಯಾಟ್ ಇಲ್ಲ ಅಂತ ನಾವು ತಿಂದ್ಬಿಡ್ತೀವಿ. ಬಟ್ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಮಚ್ ಆಫ್ ಸಾಲ್ಟ್ ಆ್ಯಂಡ್ ಶುಗರ್ ಇಸ್ ದೇರ್ ಇನ್ ದಟ್. ಸೊ ವಾಟ್ ಈಸ್ ದಿಸ್ ಶುಗರ್ ಡೂ? ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ನಾವು ಹೇಳ್ತೀವಿ ಅಬೌಟ್ ಲೆಸ್ ದೆನ್ 4 teaspoons of sugar for the full day. This is added sugar. That 4 is the maximum. ಅದ್ರ ಮೇಲೆ ಹೋಗಬಾರ್ದು ಅಂತ. ಬಟ್ ಕ್ಯಾನ್ ಯು ಬಿಲೀವ್ ಇಟ್? ಮೋಸ್ಟ್ ಆಫ್ ಆರ್ ಚಿಲ್ಡ್ರನ್ ಹ್ಯಾವ್ ಕ್ರಾಸ್ಡ್ ದ್ಯಾಟ್. ನೀವು ಅನ್ಕೊಡ್ತೀರಾ, ಇಲ್ಲ ನಾವು ಅದೇನು ಕೊಡಲ್ಲ, ಒಂದು ಸ್ವೀಟ್ ಕೊಟ್ಟಿದ್ರೆ ಸಾಕು, ಇಟ್ಸ್ ಆಲ್ರೆಡಿ 2 ಸ್ಪೂನ್ಸ್ ಶುಗರ್. ಮತ್ತೆ ನಾವು ಸ್ವಲ್ಪ ಹನಿ ಹಾಕ್ತೀವಿ. ಹನಿ ಅಲ್ವಾ ಮೇಡಮ್, ಇದು ಏನಿಲ್ಲ, ಯಾಕೇನಿಲ್ಲ, ಯಾಕೆ ಹೆಲ್ದಿ, ಅದರಲ್ಲಿನೂ ಸಕ್ಕರೆ ಇದೆ ಮಾ, ಬಟ್ ಇಟ್ಸ್ ಜಸ್ಟ್ ದಟ್ ಇಟ್ ಇಸ್ ಅ ನ್ಯಾಚುರಲ್ ಸೋರ್ಸ್. ಬೆಲ್ಲ ಹಾಕ್ತೀವಿ, ಡೇಟ್ಸ್ ಪೌಡರ್ ಹಾಕ್ತೀವಿ, ಅದರಲ್ಲೆಲ್ಲ ಶುಗರ್ ಇದೆ. ಎಸ್, ದೇರ್ ಆರ್ ಅದರ್ ನ್ಯೂಟ್ರಿಯೆಂಟ್ಸ್ ಕಂಪೇರ್ ಟು ವೈಟ್ ಶುಗರ್. ದಿಸ್ ಇಸ್ ಬೆಟರ್, ಯಾಕಂದರೆ ಇದರಲ್ಲಿ ಐರನ್ ಇರುತ್ತೆ, ಬೇರೆ ಮಿನರಲ್ಸ್ ಇರುತ್ತೆ. ಬಟ್ ಇಟ್ ಹ್ಯಾಸ್ ಶುಗರ್ ಆ್ಯಂಡ್ ದಿಸ್ ಶುಗರ್ ಕಾಸಸ್ ಹಾರ್ಮ್. ವಾಟ್ ಈಸ್ ದ ಹಾರ್ಮ್? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಒಬೆಸಿಟಿ. ಓಕೆ, ಚಿಕ್ಕ ಮಕ್ಕಳಿಗೆ ಶುಗರ್ ತಗೊಂಡಿದ್ರೆ ಅವ್ರದ್ದು ಮೆಟಬಾಲಿಸಮ್ ಚೇಂಜ್ ಆಗುತ್ತೆ. ಫ್ಯೂಚರಲ್ಲಿ ಒಬೇಸಿಟಿ ಆಗೋ ಚಾನ್ಸಸ್ ತುಂಬ ಹೈ ಇದೆ. ಈಗ ಇಂಡಿಯಾ ಇಸ್ ಕ್ಯಾಚಿಂಗ್ ಅಪ್. ವಿ ಆರ್ ಬಿಕಮಿಂಗ್ ಒಬೇಸಿಟಿ ಕ್ಯಾಪಿಟಲ್. ಎವ್ರಿ ಈ ಅಡೋಲೆಸೆಂಟ್ ಏಜ್ ಗ್ರೂಪ್ ಅಂತ ಹೇಳ್ತೀವಲ್ವ, 12 ಇಯರ್ಸಿಂದ 18 ಇಯರ್ಸ್ ಅವ್ರದ್ದೆಲ್ಲ ವೆಯ್ಟ್ ಇವಾಗ ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಚಿಕ್ಕವರಿದ್ದಾಗ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಇಷ್ಟೊಂದು ಶುಗರ್ ತಿನ್ನೋದು. ಸೆಕೆಂಡ್ ರಿಸ್ಕ್ ಇಸ್ ಡಯಾಬಿಟೀಸ್. ಟೈಪ್ 2 ಡಯಾಬಿಟೀಸ್ ರಿಸ್ಕ್ ಇಸ್ ವೆರಿ ಹೈ. ಮೂರನೇದು, ಚಿಕ್ಕ ಮಕ್ಕಳಲ್ಲಿ ನಾವು ಈ ಶುಗರ್, ಕ್ಯಾಂಡಿ, ಚಾಕ್ಲೇಟ್ ಕೊಡ್ತಾ ಇದ್ದರೆ ಅವ್ರು ತುಂಬ ಹೈಪರ್ ಆಗ್ತಾರೆ, ಅವ್ರದ್ದು ಬಿಹೇವಿಯರೇ ಚೇಂಜ್ ಆಗುತ್ತೆ. ಇವಾಗ ನಿಮ್ಮೆಲ್ಲರಿಗೂ ಗೊತ್ತು, ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಒಂದು ಕಂಡೀಷನ್ ಇದೆ. ಅದರಲ್ಲಿ ಮಕ್ಕಳದು ಕಮ್ಯುನಿಕೇಷನ್, ಮಕ್ಕಳದು ಸೋಷಿಯಲ್ ಡೆವಲಪ್ಮೆಂಟ್ ಆಲ್ಟರ್ ಆಗುತ್ತೆ. ಅವರಲ್ಲಿ ಎಸ್ಪೆಷಲಿ ಈ ಶುಗರ್ ಟೈಪ್ ಐಟಮ್ಸ್ ಕೊಟ್ಟಿದ್ರೆ ಇನ್ನೂ ವರ್ಸ್ ಆಗ್ತಾರೆ. ಸೊ ಇಟ್ ಎಫೆಕ್ಟ್ಸ್ ದೇರ್ ಬಿಹೇವಿಯರ್, ಸ್ಲೀಪ್. ನಿದ್ದೆ ಮಾಡೋಕ್ಕಾಗಲ್ಲ, ಒಳ್ಳೆ ಡ್ಯೂರೆಸೆಲ್ ಬ್ಯಾಟ್ರಿ ಥರ ಓಡಾಡ್ತಾ ಇರ್ತಾರೆ 12 ಗಂಟೆ ರಾತ್ರಿವರೆಗೂ. ದಟ್ ಈಸ್ ನಾಟ್ ಗುಡ್ ಫಾರ್ ದೆಮ್. ದೇ ಹ್ಯಾವ್ ಟು ಹ್ಯಾವ್ ಅ ಬ್ಯಾಲೆನ್ಸ್ಡ್ ಡಿಸಿಪ್ಲಿನ್ಡ್ ಲೈಫ್. ದಟ್ ಈಸ್ ಬಿಕಾಸ್ ಆಫ್ ಹೈ ಶುಗರ್. ಅವ್ರದ್ದು ಮೆಮೊರಿ ಕಡಿಮೆ ಆಗುತ್ತೆ, ದೇ ಕಾಂಟ್ ರಿಮೆಂಬರ್ ಆ್ಯಂಡ್ ದೇ ಗೆಟ್ ಟಯರ್ಡ್ ಮೋರ್. ಸೊ ದಿಸ್ ಇಸ್ ಆಲ್ ದ ಇಲ್ ಎಫೆಕ್ಟ್ಸ್ ಆಫ್ ಶುಗರ್. ಅಡೋಲೆಸೆನ್ಸಲ್ಲಿ ನಾವು ಜಾಸ್ತಿ ಶುಗರ್ ತಿಂದಿದ್ರೆ ನಮಗೆ ಬ್ಲೋಟಿಂಗ್, ಅದು ಒಂದೇನೋ ಫುಲ್ ಆಗುತ್ತೆ,
ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಬ್ಲೋಟಿಂಗ್, ಗ್ಯಾಸ್ ಪ್ರೊಡಕ್ಷನ್, ಬಿಕಾಸ್ ಆಫ್ ದಿಸ್ ಹೈ ಶುಗರ್ ಫುಡ್ಸ್. ಸಮ್ ಚಿಲ್ಡ್ರನ್ ಕ್ಯಾನ್ ಈವನ್ ಹ್ಯಾವ್ ಡಯರಿಯಾ ವಿತ್ ಇಟ್. ಸೊ ತುಂಬ ಹೆಲ್ತ್ ಹಜಾರ್ಡ್ಸ್ ಇದೆ ಶುಗರ್. ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತಾ ಇದ್ರಿ ಡಿಹೈಡ್ರೇಷನ್ ಕೂಡ ಆಗುತ್ತೆ. ಎಕ್ಸಾಕ್ಟ್ಲಿ. ಸಿ, ನೀವೇ ನನಗೆ ನೆನಪು ಮಾಡ್ತಿದ್ದೀರಾ. ಟ್ರೂ. ಶುಗರಿ ಡ್ರಿಂಕ್, ಶುಗರ್ ವಾಟರ್ ತಗೊಂಡಿದ್ರೆ ನಮ್ಮ ಶರೀರದಲ್ಲಿ ಇರೋ ನೀರಿನ ಅಂಶನೂ ತೆಗೆದುಬಿಡುತ್ತೆ. So we will get more dehydrated. So we should avoid it. Yeah. So in case ಮಕ್ಕಳು ಚಾಕ್ಲೇಟ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಬಹುದು ಅಂತಾದ್ರೆ ಒಂದು ಯಾವ ಏಜ್ ಇಂದ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಅಂತ? ಸ್ಟಾರ್ಟ್ ಮಾಡಲೇಬಾರ್ದು. ಟ್ರೂ. ಬಿಕಾಸ್ ದೇ ಸಿ, ಪೇರೆಂಟ್ಸ್ ಆಸ್ಕ್ ಮೀ ದಿಸ್ ಕ್ವೆಶ್ಚನ್, ಮೇಡಮ್ ನಾವು ಶುಗರೇ ಇಂಟ್ರೊಡ್ಯೂಸ್ ಮಾಡಿಲ್ಲ ಇಲ್ಲಿವರೆಗೂ, ಇವಾಗ ಫಸ್ಟ್ ಬರ್ತ್ಡೇ ಆಗಿದೆ, ಇವಾಗ ಮಾಡ್ಬೋದಾ? ನಾನು ಹೇಳ್ತೀನಿ, ಯಾಕೆ ನೀವು ಮಾಡಬೇಕು? ಅವ್ರಿಗೆ ಡೆಫಿನೆಟ್ಲಿ ಎಕ್ಸ್ಪೋಜರ್ ಇದೆ. ಸಿ, ವೆನ್ ದೇ ಗೋ ಟು ಸ್ಕೂಲ್, ಆಫ್ಟರ್ ಎವ್ರಿ ಬರ್ತ್ಡೇ, ಒನ್ ಡೇ ಒನ್ ಚೈಲ್ಡ್ಸ್ ಬರ್ತ್ಡೇ ವಿಲ್ ಬಿ ದೆ, ಅವ್ರಿಗೆ ಚಾಕ್ಲೇಟ್ಸ್ ಕೊಡ್ತಾರೆ, ಸ್ವೀಟ್ಸ್ ಕೊಡ್ತಾರೆ. ನೀವು ಪೇ ಮಾಡ್ತೀರಲ್ವಾ ಸೂಪರ್ ಮಾರ್ಕೆಟಲ್ಲಿ, ಏನಿರ್ತಾರೆ ಅಲ್ಲಿ? ಮೇನ್ಲಿ ಹೈ ಶುಗರ್, ಹೈ ಸಾಲ್ಟ್ ಫುಡ್ will be near the counter, because you're standing with your child, adannu ನೋಡ್ತಾ ಇರುತ್ತೆ, ಅಮ್ಮ ನನಗೆ ಇದು ಬೇಕು, ಇದೇ ಬೇಕು, ಇದೇ ಬೇಕು. They will keep cigarettes and they will keep sweets. I tell, what a marketing strategy adu. It is so bad. And ಆ ಟೈಮಲ್ಲಿ ನಮಗೆ ಆಲ್ರೆಡಿ ಹಿಂಸೆ, ಇಷ್ಟು ಲೈನ್ ಇದೆ, ಕ್ಯೂ ಇದೆ, ಇವ್ರು ಬೇರೆ ಕೇಳ್ತಾ ಇದ್ರೆ ಆಯ್ತು ಹಾಕು ಒಂದು ಅಂತ ನಾವು ಹಾಕ್ಬಿಡ್ತೀವಿ. So that is how that addiction cycle starts. So don't introduce it yourself. ಅವರೇ ತಿಂತಾರೆ, ಬಟ್ ಯು ಶುಡ್ ಟಾಕ್ ಅಬೌಟ್ ಇಟ್. ಯು ಶುಡ್ ಸೇ, ನೋಡಿ, ಇಟ್ ಇಸ್ ನಾಟ್ ಗುಡ್, ದೇ ಶೋ ಇನ್ ದ ಟಿ ವಿ, ಬಟ್ ಇಟ್ ಇಸ್ ನಾಟ್ ಗುಡ್ ಫಾರ್ ಯು ಅಂತ ನಾವು ಮಾತಾಡಿದರೆ, ಮೆನಿ ಆಫ್ ದೆಮ್ ಆರ್ ವೆರಿ ಸ್ಮಾರ್ಟ್. ಸೊ ದೇ ವಿಲ್ ಚೂಸ್ ದೇರ್ ಫುಡ್. ಬಟ್ ಇನ್ ಜನರಲ್ ಸ್ಕೂಲ್ ಏಜ್ ಹೋಗುವಾಗ ಇಟ್ ಈಸ್ ಬೆಟರ್ ಆಸ್ ಕಂಪೇರ್ಡ್ ಟು ಇನ್ಫೆಂಟ್ಸಿ. ಸೊ ಈ ಟಾಡ್ಲರ್ ಏಜ್ ಅಂತ ಹೇಳ್ತೀವಿ, ಅವ್ರಿಗೆ ಅದು ತುಂಬ ಹಾನಿ. 3 years 4 years ವರೆಗೂ. ಸೊ ಡೋಂಟ್ ಇಂಟ್ರೊಡ್ಯೂಸ್ ಇನ್ ದ ಪ್ರೀ ಸ್ಕೂಲ್. In the school age, above 5 years, that's fine. Less than that, anyway, ಅಜ್ಜಿ ತಾತ ಅವರೆಲ್ಲ ಕೊಟ್ಬಿಡ್ತಾರೆ, ಅದು ಬಿಡಿ, ಅದು ಬೇರೆ ವಿಷಯ. But as a parent, I don't want to introduce it to young infants. ಯಾಕಂದರೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ತುಂಬ ಆಗುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗುತ್ತೆ, ಫುಡ್ ತಗೊಳ್ಳಲ್ಲ ಸರಿಯಾಗಿ. ಎಸ್, ನಾನು ತುಂಬ ಜನ ಪೇರೆಂಟ್ಸ್ನ ನೋಡಿದ್ದೀನಿ ಮ್ಯಾಮ್. ಅವರು ಚಾಕ್ಲೇಟ್ ಕೊಡಲ್ಲ, ಬಟ್ ಮನೆಯಲ್ಲ ಈ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು, ಚಾಕ್ಲೇಟ್ ಪೌಡರ್ ಹಾಕ್ಬಿಟ್ಟು, ಸ್ವೀಟ್ಸ್ನೆಲ್ಲ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಆ ಥರ ಕೊಡ್ಬೋದಾ? ಸಿ, ಡೆಫಿನೆಟ್ಲಿ ಕಂಪೇರ್ಡ್ ಟು ದ ಪ್ರೊಸೆಸ್ಡ್ ಚಾಕ್ಲೇಟ್, ದಿಸ್ ಇಸ್ ಅ ಮಚ್ ಮೋರ್ ಹೆಲ್ತಿಯರ್ ವರ್ಷನ್. ಯಾಕಂದರೆ ದೀಸ್ ಆರ್ ನ್ಯಾಚುರಲ್ ನ್ಯೂಟ್ರಿಯೆಂಟ್ಸ್, ಆ್ಯಂಡ್ ಡ್ರೈ ಫ್ರೂಟ್ಸಲ್ಲಿ ಸಾಕಷ್ಟು ಫೈಬರ್ ಇರುತ್ತೆ, ಅಯರ್ನ್ ಇರುತ್ತೆ, ಆ್ಯಂಡ್ ಅದರಲ್ಲಿ ನ್ಯಾಚುರಲ್ ಶುಗರ್ಸ್ ಹಾಕಿ ಮಾಡಿದರೆ ದಟ್ ಈಸ್ ಫೈನ್. ಬಟ್ ದಟ್ ಡಸಂಟ್ ಮೀನ್ 5-6 ಲಡ್ಡೂಸ್ ದಿನ ಕೊಡ್ತಾ ಇರಿ ಅಂತ. ಯಾಕಂದರೆ ಬಿಕಾಸ್ ದೇ ಆರ್ ಹೈ ಕ್ಯಾಲೋರೀಸ್, ಅದು ಒಳ್ಳೆಯದಲ್ಲ ನಮಗೆ. ವಿ ಶುಡ್ ಬಿ ಮೈಂಡ್ಫುಲ್. ಓಕೆ, ನಮ್ಮ ಮಗುಗೆ 1 or 2 per day ನಿಮ್ಮ ಪೀಡಿಯಾಟ್ರಿಷಿಯನ್ ಜೊತೆ ನೀವು ಡಿಸ್ಕಸ್ ಮಾಡಿ, ಯಾವ ಏಜ್ ಗ್ರೂಪಲ್ಲಿ ಎಷ್ಟು ಸೆಟ್ ಆಗುತ್ತೆ ಅಂತ. ರಿಮೆಂಬರ್, ಎವ್ರಿ ನ್ಯಾಚುರಲ್ ಫುಡ್ ಐಟಮ್ ಆಲ್ಸೋ ಹ್ಯಾಸ್ ಶುಗರ್. ಅದರಲ್ಲಿ ನಾವು ಆ್ಯಡೆಡ್ ಶುಗರ್ ಹಾಕಬಾರ್ದು. ಇಫ್ ವಿ ಮೇಕ್ ಸಮಥಿಂಗ್ ಅಟ್ ಹೋಮ್, ಇಟ್ ಈಸ್ ಬೆಟರ್, ಬಟ್ ಇಟ್ ಈಸ್ ನಾಟ್ ಲೈಕ್ ಇನ್ನೋಸೆಂಟ್. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.